ಹಾಗಾಗಿ ಪುಣ್ಯಾತ್ಮರೇ, ತಾವುಗಳು ಹೇಗೆಂದರೆ, ಈಗ ಕೆಲವು ವ್ಯಕ್ತಿಗಳು ಹವನವನ್ನು ಮಾಡುತ್ತಾರೆ ಮತ್ತು ಅದನ್ನೇ ಫೈನಲ್ ಎಂದು ನಂಬುತ್ತಿದ್ದಾರೆ. ಅಂದರೆ ಇಷ್ಟೇ ಕೆಲಸವಾಗಿದೆ, ಸ್ವಾಹ ಸ್ವಾಹ ಹಾಕಿ ಕಾಲು ಭಾಗ ತುಪ್ಪ ಮತ್ತು ನಿಶ್ಚಿಂತರಾಗುತ್ತಾರೆ. ಈಗ ಪರಮಾತ್ಮ ಹೇಳುತ್ತಾರೆ, 5 ಯಜ್ಞಗಳಿವೆ, ಈ 5 ಯಜ್ಞಗಳನ್ನು ಮಾಡಬೇಕಾಗಿದೆ. ಮತ್ತು ಈ 5 ಯಜ್ಞಗಳಿಂದಾಗಿ ತಿಳಿಯಿರಿ, ನಿಮ್ಮ ಗ್ಲೂಕೋಸ್ನ ಕೆಲಸ ಪೂರ್ಣವಾಗುವುದು. ಏಕೆಂದರೆ ತಾವು ಕಲಿಯುಗದಲ್ಲಿ ಸಂಪೂರ್ಣವಾಗಿ ಭಕ್ತಿಹೀನರು, ಪುಣ್ಯಕರ್ಮ ಹೀನರಾಗಿ ಇದ್ದೀರಿ. ತಾವು ಬಹಳ ಬಹಳ ದುರ್ಬಲ ಆಗಿರುವಿರಿ. ಹಾಗಾಗಿ ತಮಗೆ ಸಂಕಟಗಳ ಮೇಲೆ ಸಂಕಟಗಳು ಬರತೊಡಗಿವೆ. ಒಂದಕ್ಕಿಂತ ಒಂದು ಭಯಂಕರ ರೋಗಗಳು ಮನೆ ಮಾಡಿವೆ. ಗೊತ್ತಿಲ್ಲ, ಯಾರಿಗೂ ಸುಖವಿಲ್ಲ, ಎಲ್ಲರಿಗೂ ಟೆನ್ಷನ್ ಆಗುತ್ತಿದೆ. ಮತ್ತೇನು ಸ್ವಲ್ಪ ಮನೆಯಲ್ಲಿ ಅನುಕೂಲತೆ ಇದೆ, ಆದರೆ ಅತ್ತೆ ಸೊಸೆಯರ ಜಗಳ, ಮತ್ತು ಅತ್ತೆ ಸೊಸೆಯರ ಜಗಳವಾಯಿತೆಂದರೆ ಇಡೀ ಪರಿವಾರದಲ್ಲಿ ಹರಡಿ ಹೋಗುತ್ತದೆ. ನಂತರ ಅವರದು ಎಣ್ಣೆ ಹಾಗೆ ಹರಡಿಬಿಡುತ್ತದೆ. ನಂತರ ಅಲ್ಲಿ ಮಾವನಿಗೆ ಗೊತ್ತಾಗುವುದು, ಅವನೂ ಜಗಳವಾಡುವನು. ಅತ್ತ ಹುಡುಗ ಬರುವ, ಅವನು ನಂತರ ಇಡೀ ದಿನ ವ್ಯವಸಾಯ ಮಾಡುತ್ತಾನೆ. ಟೆನ್ಷನ್ನಲ್ಲಿ ಮನೆಗೆ ಬರುತ್ತಲೇ ಪುನಃ ಕಿರಿಕಿರಿ, ಮನೆಯ ಕಲಹ. ಈಗ ಹೇಗೆಂದರೆ ಪುಣ್ಯಾತ್ಮರೇ, ಈ ಸದ್ಭಕ್ತಿಯಿಂದ, ಪರಮಾತ್ಮನ ಭಕ್ತಿಯಿಂದ ನಿಧಾನವಾಗಿ ತಮ್ಮೊಳಗೆ ಸಹನಶೀಲತೆಯೂ ಬರುವುದು. ನಂತರ ತಮ್ಮೊಳಗೆ ನಷ್ಟವೂ ಕೂಡ ಮನೆಯಲ್ಲಿ ಉಂಟಾದರೆ ತದನಂತರ ಜಗಳವಿರದು ತಮ್ಮ ಮನೆಯಲ್ಲಿ. ಈಗಂತೂ ಸ್ವಲ್ಪವೇ ಹಾನಿಯಾದರೂ ಮುದುಕ ಮುದುಕಿ ಸೊಸೆಯ ಜೊತೆ ಜಗಳವಾಡ್ತಾರೆ. ಎಂಥ ಮನೆತನದವಳು ಬಂದಳು, ಇವಳೇನೂ ನೋಡುವುದಿಲ್ಲ, ಇವಳು ಹೀಗೆ ನಾಶ ಮಾಡಿದಳು, ಇದು ಮಾಡಿದಳು. ಮತ್ತು ಹೀಗೆ ಕೆಲವು ದಿನಗಳ ನಂತರ ಆ ಸೊಸೆ ತೊಡಗುವಳು ಶ್ಲೋಕ ಕೇಳಿಸುವುದಕ್ಕೆ ಅವರಿಗೆ. ನಂತರ ಅವರು ಮರೆಯಾಗಿ ಅಲೆಯುವರು. ಹೀಗೆ ನಾವು ಎಲ್ಲ ಕೆಲಸಗಳನ್ನು ಯದ್ವಾ ತೊದ್ವಾ ಬಿಗಡಾಯಿಸಿ ಬಿಟ್ಟಿದ್ದೇವೆ. ಮತ್ತು ಭಗವಂತನ ಸತ್ಸಂಗ ಕೇಳುವುದರಿಂದ, ವಿಚಾರಗಳನ್ನು ಕೇಳುವುದರಿಂದ ಭಕ್ತಿಯ ದೃಢತೆ ಏನು ಆಗುವುದಕ್ಕಿಂತ ಮುನ್ನವೇ ಕೆಲವು ಇಂತಹ ಸಂಸ್ಕಾರಗಳೇನಿವೆ ಅವು ಹಾಗೆಯೇ ದೂರವಾಗುವು. ನಮ್ಮೊಳಗೆ ಜಗಳವಾಗುವಂತಹ ಪರಿಸ್ಥಿತಿಯನ್ನೇ ಬರಲು ಕೊಡುವುದಿಲ್ಲ ಭಗವಂತ. ಅಂತಹ ವ್ಯವಸ್ಥೆ ಮಾಡಿಬಿಡುವನು. ಈಗ ಹೇಗೆಂದರೆ ಪುಣ್ಯಾತ್ಮರೇ, ಒಬ್ಬ ಭಕ್ತ ಹೇಳುತ್ತಿದ್ದ, ಸ್ವಾಮಿ, ನಾನು ನಾಮದೀಕ್ಷೆ ಪಡೆದಿದ್ದೇನೆ, ನನ್ನ ತಾಯಿ ಕೂಡ ದೀಕ್ಷೆ ಪಡೆದುಕೊಂಡಿದ್ದಾಳೆ, ನನ್ನ ಪತ್ನಿ ಮತ್ತು ಬಾಲಕ ಕೂಡ ತಂದೆಯವರು ತೆಗೆದುಕೊಂಡಿಲ್ಲ. ಮತ್ತು ಹೀಗೆಯೇ ನಾನು ಮನೆಗೆ ಹೋದೆ. ನನ್ನ ಪತ್ನಿಯು ಏನು ಹೇಳಿದಳು, ನಿನ್ನ ತಾಯಿ ಹೀಗೀಗೆ ಹೇಳಿದಳು. ಮತ್ತು ನಾವು ನಾಮದೀಕ್ಷೆ ಪಡೆದು 1 ವರ್ಷವೂ ಆಗಿತ್ತು. ಉಪದೇಶ ಪಡೆದಿದ್ದವು ತಮ್ಮದು. ಆಗ ನಾನು ಟೈಟಾಗಿ ಕೋಪದಲ್ಲಿ ತಾಯಿಯನ್ನು ಬೆದರಿಸೋಣ ಅಂತ ಹೋದೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದ, ಹೀಗೆ ಹೇಳಿದ, ಅಂದರೆ ಭಕ್ತರೇ ಚೆನ್ನಾಗಿದ್ದೀರಾ? ಅವನು ಭಕ್ತರೇ ಎಂದು ಹೇಳಿದ ತಕ್ಷಣ ನನ್ನ ಎಲ್ಲ ಕೋಪ ಸರ್ರನ್ನು ಹಿಡಿದು ಹೋಯಿತು. ಮತ್ತು ತಕ್ಷಣ ಹಿಂದಿರುಗಿದೆ. ಅಂದರೆ ನಾನು ತಾಯಿಯನ್ನು ಈ ವಿಷಯವಾಗಿ ಬೆದರಿಸುವುದು ಮಹಾಪಾಪವಾಗಿದೆ. ಮತ್ತು ಜನರೇನು ಹೇಳುವರು, ಭಕ್ತರಾಗಿ ಜಗಳವಾಡುತ್ತಾರೆ. ಅಂದರೆ ಮಾಲೀಕನು ಇಂತಹ ವ್ಯವಸ್ಥೆಯನ್ನು ಹುಟ್ಟಾಕುವನು. ಮತ್ತು ಅಂತಃಕರಣದಲ್ಲಿ, ಏಕೆಂದರೆ ಒಂದು ಬಾರಿ ಮರೆತು ಹೋಗುತ್ತದೆ